ರಾಜ್ಯದಲ್ಲಿ ಈಗಾಗಲೇ 3 ಪಕ್ಷಗಳಿವೆ ಅಧಿಕೃತವಾಗಿ. ಈ ಪೈಪೋಟಿಗೆ ಮತ್ತೊಂದು ಪಕ್ಷ ಸೇರ್ಪಡೆ ಆಗಲಿದೆ. ರಾಜ್ಯದಲ್ಲಿ ಮತ್ತೊಂದು ಪ್ರಾದೇಶಿಕ ಪಕ್ಷದ ಉದಯ ಆಗುತ್ತೆ. ಜೆಸಿಬಿ ಪಕ್ಷಗಳು ಬೇಡ ಅನ್ನೋರು ಈ ಸುದ್ದಿಯನ್ನ ನೋಡಿ. ರಾಜ್ಯದಲ್ಲಿ ಶೀಘ್ರವೇ ಪರ್ಯಾಯ ರಾಜಕೀಯ ಪಕ್ಷವೊಂದು ನಿರ್ಮಾಣವಾಗ್ತಾ ಇದೆ. ಈ ಬಿಗ್ ಎಕ್ಸ್ಕ್ಲೂಸಿವ್ ಅನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಫೆಬ್ರವರಿ 8ಕ್ಕೆ ರಾಜ್ಯದಲ್ಲಿ ಮತ್ತೊಂದು ರಾಜಕೀಯ ಪಕ್ಷ ಹುಟ್ಟುಕೊಳ್ಳುತ್ತೆ. ಕೇಂದ್ರದ ಮಾಜಿ ಮಂತ್ರಿ ಸಿಎಂ ಇಬ್ರಾಹಿಂ ನೇತೃತ್ವದಲ್ಲಿ ಮತ್ತೊಂದು ಪಕ್ಷ ದಲಿತ ನಾಯಕ ಮಾರಸಂದ್ರ ಮುನಿಯಪ್ಪ ಸಾರಥ್ಯವನ್ನು ವಹಿಸಲಿದ್ದಾರೆ. ರೈತ ನಾಯಕ ಕೋಡಿಹಳ್ಳಿ ಚಂದ್ರಶೇಖರ್ ಕೂಡ ಭಾಗಿದಾರಿಕೆಯಲ್ಲಿದ್ದಾರೆ. ರೈತ ದಲಿತ ನಾಯಕರನ್ನೊಳಗೊಂಡಂತಹ ಹೊಸ ಪಾರ್ಟಿಯೊಂದು ಇದೀಗ ಉಗಮವಾಗ್ತಾ ಇದೆ. ಬೆಂಗಳೂರು, ಬೆಳಗಾವಿ, ಮೈಸೂರಲ್ಲಿ ಕೂಡ ಸಮಾವೇಶಕ್ಕೆ ಪ್ಲಾನ್ ಮಾಡಲಾಗಿದೆ ಅಂತೆ. ಸೊ ರಾಜ್ಯದಲ್ಲಿ ಮತ್ತೊಂದು ಪ್ರಾದೇಶಿಕ ಪಕ್ಷದ ಉದಯ ಆರಂಭವಾಗಿದೆ. ಈ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮ್ಮ ಅಶ್ವವೇಗದಲ್ಲಿ ತೋರಿಸ್ತಾ ಇದ್ದೀವಿ. ಬಿಗ್ ಎಕ್ಸ್ಕ್ಲೂಸಿವ್ ನಾವು ಖಂಡಿತವಾಗಿ ಹೇಳ್ತೀವಿ ಕೇಳಿ. ಇನ್ನು ಮುಂದೆ ಮತ್ತೊಂದು ಪ್ರಾದೇಶಿಕ ಪಕ್ಷ ರಾಜ್ಯದಲ್ಲಿ ಕಂಡುಕೊಳ್ಳಿಕ್ಕಿದೆ, ರಾಜ್ಯವನ್ನು ಸೇರ್ಕೊಳ್ಳಿಕ್ಕಿದೆ. ಜೆಸಿಬಿ, ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಈ ಪಕ್ಷಗಳನ್ನ ಕಂಡುಕೊಂಡು ನಿಮ್ಗೆಲ್ಲಾದ್ರೂ ಸುಸ್ತಾಗಿದ್ರೆ, ಸಾಕಾಗಿದ್ರೆ ನೀವು ಈ ಸ್ಟೋರಿಯನ್ನು ನೋಡ್ಲೇಬೇಕು. ಯಾಕಂತ ಹೇಳಿದ್ರೆ ಫೆಬ್ರವರಿಯಿಂದ ರಾಜ್ಯದಲ್ಲಿ ಹೊಸದೊಂದು ಸ್ಥಳೀಯ ಪಕ್ಷದ ಉಗಮವಾಗ್ತಾ ಇದೆ. ರೈತ ದಲಿತ ನಾಯಕರನ್ನೊಳಗೊಂಡಂತಹ ಹೊಸ ಪಾರ್ಟಿ ಇದು. ದಲಿತ ನಾಯಕ ಮಾರಸಂದ್ರ ಮುನಿಯಪ್ಪ ಅವರಿದ್ದಾರಂತೆ. ಇನ್ನು ರೈತ ನಾಯಕ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಭಾಗಿಯಾಗಲಿದ್ದಾರಂತೆ. ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಇಂದ ಜೆಡಿಎಸ್ ಹೋಗಿ ಆ ನಂತರ ಜೆಡಿಎಸ್ ಅಲ್ಲೂ ಗಲಾಟೆ ಮಾಡಿಕೊಂಡು ಹೊರಬಂದಂತಹ ಸಿಎಂ ಇಬ್ರಾಹಿಂ ಇದೀಗ ಹೊಸ ಪಕ್ಷ ಕಟ್ಟಕ್ಕೆ ಹೊರಟಿದ್ದಾರೆ. ಸೊ ಕರ್ನಾಟಕದ ಪ್ರಾದೇಶಿಕ ಪಕ್ಷಕ್ಕೆ ಮತ್ತೊಂದು ಪಕ್ಷ ಸಿಗ್ತಾ ಇದೆ. ಅದು ಕೂಡ ಇಬ್ರಾಹಿಂ ಅವರ ಸಾರಥ್ಯದಲ್ಲಿ. ಈ ಹಿಂದೆ ಕೇಂದ್ರ ಮಂತ್ರಿ ಆಗಿದ್ರು. ಇತ್ತೀಚೆಗೆ ಸಿದ್ದರಾಮಯ್ಯರವ್ರ ಜೊತೆನೂ ಗಲಾಟೆ ಮಾಡ್ಕೊಂಡ್ರು, ಇತ್ತ ಕುಮಾರಸ್ವಾಮಿ ಅವ್ರ ಜೊತೆನೂ ಗಲಾಟೆ ಮಾಡ್ಕೊಂಡ್ರು. ಬಿಜೆಪಿಯಲ್ಲೂ ಸಲ್ಲದವರು, ಜೆಡಿಎಸ್ ಅಲ್ಲೂ ಸಲ್ಲದವರಾಗಿ ಹೊರಗಡೆ ಬಂದು ಇದೀಗ ಮತ್ತೊಂದು ಪಕ್ಷವನ್ನು ಕಟ್ತಾ ಇದ್ದಾರೆ. ಇದಕ್ಕೂ ಮೊದಲಿಗೆ ಜೆಡಿಎಸ್ ಸಂಸ್ಥಾಪನೆ ಮಾಡಿದ್ದೆ ನಮ್ದು, ಜೆಡಿಎಸ್ ಸಿಂಬಲ್ ಏನಿದ್ರು ಅಧಿಕೃತವಾಗಿ ನಮ್ಮ ಅಂಡರ್ ಅಲ್ಲಿ ಇರಬೇಕು ಅಂತ ಕೂಡ ಹೇಳಿದ್ರು. ಅದಾಗ್ಲಿಲ್ಲ. ಅದಕ್ಕೆ ಇದೀಗ ಹೊಸ ಪಕ್ಷ ಕಟ್ತಾ ಇದ್ದಾರಂತ ಇಬ್ರಾಹಿಂ ಸಾಹೇಬ್ರು. ಸೊ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಆರಂಭದ ಹಂತದಲ್ಲಿ ದಲಿತ ನಾಯಕರಾಗಿರ್ತಕ್ಕಂಥ ಮಾರಸಂದ್ರ ಮುನಿಯಪ್ಪರವರು ಸಾರಥ್ಯವನ್ನು ವಹಿಸಲಿಕ್ಕಿದ್ದಾರಂತೆ. ಅದೇ ರೀತಿಯಾಗಿ ರೈತ ನಾಯಕ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಸಾರಥ್ಯವನ್ನ ವಹಿಸಲಿಕ್ಕಿದ್ದಾರೆ. ಸೊ ಮತ್ತಷ್ಟು ಅಪ್ಡೇಟ್ಸ್ಗಳಿವೆ. ವಿಲ್ ಸಿ. ಕರ್ನಾಟಕದ ಪ್ರಾದೇಶಿಕ ಪಕ್ಷಕ್ಕೆ ಸಿಗ್ತಿದೆ ಬಿಆರ್ಎಸ್ ಸಪೋರ್ಟ್. ಓಕೆ. ಜಿಬಿಎ ಎಲೆಕ್ಷನ್ ಅಲ್ಲೂ ಸ್ಪರ್ಧಿಸಲು ಹೊಸ ಪಕ್ಷ ತೀರ್ಮಾನವನ್ನು ಮಾಡಿದೆ ಅಂತೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ನಗರ ಪಾಲಿಕೆಗಳಲ್ಲಿ ಸ್ಪರ್ಧೆಗೆ ಹೊಸ ಪಕ್ಷ ತೀರ್ಮಾನ ಮಾಡಿದೆ. 2028ರ ಅಸೆಂಬ್ಲಿ ಚುನಾವಣೆಯಲ್ಲಿ ಕನಿಷ್ಠ 50 ಸ್ಥಾನ ಗೆಲ್ಲುವ ಗುರಿ ಇದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ಗೆ ಸೆಡ್ಡು ಹೊಡೆಯಲು ಸಾಧ್ಯನಾ? ದೊಡ್ಡಪ್ಪನಾಗಿರುವ ಕಾಲದಲ್ಲಿ ಹೊಸ ಪಕ್ಷದ ಕನಸು ನನಸಾಗುತ್ತಾ? ಕರ್ನಾಟಕದ ಪ್ರಾದೇಶಿಕ ಪಕ್ಷಕ್ಕೆ ಸಿಗ್ತಿದೆ ಬಿಆರ್ಎಸ್ ಸಪೋರ್ಟ್. ಸೊ ಜಿಬಿಎ ಎಲೆಕ್ಷನ್ ನಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡ್ತಾರಂತೆ. 2028ರ ಅಸೆಂಬ್ಲಿಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 50 ಸೀಟ್ ಗೆಲ್ಲುವ ಆಲೋಚನೆಗಳಿವೆ ಅಂತ. ಈಗಾಗಲೇ ಇರುವಂತಹ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಅಷ್ಟು ಸುಲಭದಲ್ಲಿ ಸೆಡ್ಡು ಹೊಡೆಯಕ್ಕೆ ಇವರ ಹತ್ರ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಒಂದ್ ಕಡೆ ಆದ್ರೆ, ದುಡ್ಡು ಖರ್ಚು ಮಾಡಿದ್ರೆ ಎಲ್ಲವೂ ಆಗುತ್ತೆ ಈ ಕಾಲದಲ್ಲಿ ಅನ್ನುವಂಥ ಮತ್ತೊಂದು ನಿಲುವು ಇನ್ನೊಂದು ಕಡೆ. ಸೊ ವಿ ಹ್ಯಾವ್ ಟು ಸಿ. ನೋಡೋಣ ಕರ್ನಾಟಕದ ಜನತೆ ಯಾವ ರೀತಿ ಇವರನ್ನ ಸ್ವಾಗತ ಮಾಡ್ತಾರೆ, ಇವರನ್ನ ಬೆಂಬಲಿಸ್ತಾರಾ ಅಥವಾ ಮನೆ ಕಳಿಸ್ತಾರಾ, ಇನ್ನಷ್ಟೇ ನಾವು ಕಾದು ನೋಡಬೇಕಾಗಿದೆ. ಸೊ 3 ಪಕ್ಷಗಳಿಗೆ ಸೆಡ್ಡು ಹೊಡೆದು ನಿಲ್ಲೋಕೆ ಮತ್ತೊಂದು ಪಕ್ಷ ತಯಾರಾಗ್ತಾ ಇದೆ. ಇದಕ್ಕೆ ಹೆಸರೇನು ಇಡಬಹುದು, ಇದೆಲ್ಲದನ್ನ ಕೂಡ ಇನ್ನಷ್ಟೇ ಕಾದು ನೋಡಬೇಕಾಗತ್ತೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ನಗರ ಪಾಲಿಕೆಗಳಲ್ಲಿ ಕೂಡ ಸ್ಪರ್ಧೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರಂತೆ. ಸೊ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ಗೆ ಸೆಡ್ ಹೊಡೆಯಲು ಸಾಧ್ಯ ಅಷ್ಟು
ಇದರಲ್ಲಿ? ಇದಕ್ಕೆ ಫಂಡ್ ಯಾರು? ಇದೆಲ್ಲದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಮುಂಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ನಗರ ಪಂಚಾಯತ್ ಇದೆಲ್ಲದರಲ್ಲೂ ಕೂಡ ನಾವು ಸ್ಪರ್ಧೆಯನ್ನು ಮಾಡ್ತೀವಿ. ನಾವು ಕಾಂಗ್ರೆಸ್, ಬಿಜೆಪಿ, JDS ಎಲ್ಲರಿಗೂ ಕೂಡ ಸೆಡ್ಡು ಹೊಡೆದು ಬೆಳಿತೀವಿ ಅಂತ ಮತ್ತೊಂದು ಪಕ್ಷವನ್ನು ಕಟ್ಟೋಕೆ ಹೊರಟಿದ್ದಾರೆ CM ಇಬ್ರಾಹಿಂ. ಇದೇ ಫೆಬ್ರವರಿ ಅಂತೂ ಬೆಳಗಾವಿಯಲ್ಲಿ, ಮೈಸೂರಲ್ಲಿ ಮತ್ತು ಬೆಂಗಳೂರಲ್ಲಿ ಕೂಡ ಸಮಾವೇಶಗಳನ್ನು ಮಾಡುವಂತಹ ಪ್ಲಾನ್ಗಳನ್ನು ಇಟ್ಕೊಂಡಿದ್ದಾರಂತೆ. ಸಮಾವೇಶಕ್ಕೆ ಜನರನ್ನ ಆರಂಭದಲ್ಲೇ ಅದು ಹೆಂಗೆ ಒಟ್ಟು ಸೇರಿಸ್ತಾರೋ ದೇವರಿಗೆ ಗೊತ್ತು. ಬಟ್ ವಿ ಹ್ಯಾವ್ ಟು ಸಿ ಹೌ ದೇ ವಿಲ್ ಡೂ ಇಟ್. ಇನ್ನು ದೀಪಾ ಕುಕ್ಕವಾಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ದೀಪಾ, ಇಬ್ರಾಹಿಂ ಅವರು ಈ ಹಿಂದೆ ಕಾಂಗ್ರೆಸ್ ಜೊತೆನೂ ಗಲಾಟೆ ಮಾಡ್ಕೊಂಡ್ರು, JDS ಜೊತೆನೂ ಗಲಾಟೆ ಮಾಡ್ಕೊಂಡ್ರು. ಆ ನಂತರ JDS ಪಕ್ಷವನ್ನು ಕಟ್ಟಿದ್ದೆ ನಮ್ದು, ಆ ರಿಜಿಸ್ಟ್ರೇಷನ್ ನಮ್ಮ ಅಂಡರಲ್ಲೇ ಇದೆ, ನಾವೇ ಇನ್ನು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ಅಂತನೂ ಹೇಳಿದ್ರು. ಇದೆಲ್ಲ ಸ್ವಲ್ಪ ಟೈಮ್ ಸೈಲೆಂಟ್ ಆದ ನಂತರ ಇದೀಗ ಮತ್ತೆ ಅಬ್ಬರಿಸಿ ಬಬ್ಬಿರಿಯೋಕ್ಕೆ ಮುಂದಾಗ್ತಾ ಇದ್ದಾರೆ. ಹೊಸ ಪಕ್ಷ ಕಟ್ತಾರಂತೆ. ಆ ಹೊಸ ಪಕ್ಷ ಈಗಿನ ಪಕ್ಷಗಳ ಎದುರಿನಲ್ಲಿ ನಿಲ್ಲೋಕೆ ಸಾಧ್ಯವಿದೆಯಾ ದೀಪಾ? ನಿಮ್ಗೇನು ಅನ್ಸುತ್ತೆ? ಕಾರ್ತಿಕ್, ರಾಜ್ಯದಲ್ಲಿ ಬೇರೆ ಬೇರೆ ಪಕ್ಷಗಳಿದ್ರೂ ಕೂಡ ಸ್ಟೇಬಲ್ ಆಗಿ ನಿಂತಿರುವಂತಹದ್ದು ಪ್ರಾದೇಶಿಕ ಪಕ್ಷ ಅನ್ಸ್ಕೊಂಡಿರುವಂತಹದ್ದು JDS ಒಂದೇ. ಆದರೆ ಮತ್ತೊಂದು ಪ್ರಾದೇಶಿಕ ಪಕ್ಷ ಎಷ್ಟರ ಮಟ್ಟಿಗೆ ಸ್ಟೇಬಲ್ ಆಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಇದೀಗ CM ಇಬ್ರಾಹಿಂ ಫೆಬ್ರವರಿ 8ರ ನಂತರದಲ್ಲಿ ಹೊಸ ಪಕ್ಷವೊಂದನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಅದು ಪ್ರಾದೇಶಿಕ ಪಕ್ಷವಾಗಿರಲಿದೆ ಅನ್ನುವಂತಹದ್ದು ಅವರ ಮಾತು. ಕಲಬುರಗಿಯಲ್ಲಿ ಈ ಪಕ್ಷ ಯಾವುದು ಅನ್ನುವಂತಹದ್ದನ್ನು ಅನೌನ್ಸ್ ಮಾಡಲಾಗುತ್ತೆ. ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿದಂತೆ ಅನೇಕರ ನೇತೃತ್ವದಲ್ಲಿ, ಅಂದರೆ ಮಾರ್ಸಂದ್ರ ಮುನಿಯಪ್ಪ ಸೇರಿದಂತೆ ಅನೇಕರ ನೇತೃತ್ವದಲ್ಲಿ ಈ ಪಕ್ಷ ಇರಲಿದೆ ಅನ್ನುವಂತಹದ್ದು ಅವರ ಮಾತು. ಯಾವಾಗ JDSನಿಂದ ಅಂತರವನ್ನು ಕಾಯ್ಕೊಂಡ್ರು ಆಗಿನಿಂದಲೇ ಈ ಪಕ್ಷ ಕಟ್ಟುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳನ್ನು ಮಾಡಿದ್ರು. ಜೊತೆಗೆ ಒಂದಿಷ್ಟು ಸಭೆಗಳನ್ನು ಕೂಡ CM ಇಬ್ರಾಹಿಂ ನಡೆಸಿದ್ರು. ಅಂದರೆ ಮುಂಬರುವಂತಹ ಚುನಾವಣೆಗಳಿಗೆ ನಮ್ಮದೊಂದು ಪಕ್ಷ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಅದು ಪ್ರಾದೇಶಿಕ ಪಕ್ಷವಾಗಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವು ಸಭೆಗಳು ಕೋಡಿಹಳ್ಳಿ ಚಂದ್ರಶೇಖರ್ ಜೊತೆಗೆ ಸೇರಿದಂತೆ ಅನೇಕ ರೈತ ಮುಖಂಡರುಗಳ ಜೊತೆಗೆ ನಡೆಸಿದ್ರು CM ಇಬ್ರಾಹಿಂ. ಇದೀಗ ಫೈನಲ್ ಆಗಿ ಒಂದು ಪಕ್ಷವನ್ನ ಅನೌನ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ನೀವು ಹೇಳಿದಂತೆ ಅದು ಎಷ್ಟರ ಮಟ್ಟಿಗೆ ಸ್ಟೇಬಲ್ ಆಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಮೊದಲ ಹಂತವಾಗಿ ಮೈಸೂರು ಸೇರಿದಂತೆ 3-4 ಕಡೆಗಳಲ್ಲಿ ಸಮಾವೇಶಗಳನ್ನ ಮಾಡೋ ಮೂಲಕ ತಮ್ಮ ಪಕ್ಷವನ್ನ ಇಡೀ ರಾಜ್ಯಕ್ಕೆ ಪರಿಚಯ ಮಾಡಿಕೊಡುವಂತಹದ್ದು, ಜೊತೆಗೆ ತಮ್ಮ ಪಕ್ಷದ ಉದ್ದೇಶ ಏನು, ನಾವು ಯಾವುದಕ್ಕಾಗಿ ಈ ಪಕ್ಷ ಕಟ್ಟಿದ್ದೇವೆ, ಹಿಂದಿನ ಪಕ್ಷಗಳು ಅಂದರೆ ಕಾಂಗ್ರೆಸ್, BJP, JDS ಸೇರಿದಂತೆ ಅನೇಕ ಬೇರೆ ಬೇರೆ ಪಕ್ಷಗಳಿದೆ, ಆ ಪಕ್ಷಗಳು ಏನು ಕೆಲಸಗಳನ್ನು ಮಾಡ್ತಾ ಇದೆ, ನಾವು ಏನು ಜನರಿಗೆ ಕೊಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಭಾಷಣವನ್ನು, ಜೊತೆಗೆ ತಮ್ಮ ಪಕ್ಷದ ಉದ್ದೇಶವನ್ನು ತಿಳಿಸೋದಕ್ಕೆ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಬ್ರಾಹಿಂ ಬಹಳ ತಿಂಗಳುಗಳಿಂದ ಈ ಒಂದು ವಿಚಾರವಾಗಿ ಅನೇಕ ಸಭೆಗಳನ್ನು ಏನು ಮಾಡಿದ್ರು, ಅದರ ಔಟ್ಪುಟ್ ಇದೀಗ ಫೆಬ್ರವರಿಯಲ್ಲಿ ಗೊತ್ತಾಗಲಿದೆ. ಕಾರ್ತಿಕ್, ಥ್ಯಾಂಕ್ ಯು ದೀಪಾ ಕುಕ್ಕವಾಡ ತಮ್ಮೆಲ್ಲ ಮಾಹಿತಿಗಳಿಗಾಗಿ.